ಅಮೆರಿಕದ ಮಿಲಿಟರಿ ಸಾಮರ್ಥ್ಯದ ಬಗ್ಗೆ ಜಗತ್ತಿಗೆ ತಿಳಿದಿದೆ. ಆದರೆ ಇತ್ತೀಚೆಗೆ ಅಮೆರಿಕದ ಸೇನಾ ನೆಲೆಗಳ ಮೇಲೆ ಇರಾನ್ ನಡೆಸಿದ ದಾಳಿ ಜಗತ್ತಿನ ದೊಡ್ಡಣ್ಣನ ರಕ್ಷಣಾ ವ್ಯವಸ್ಥೆಯನ್ನೇ ಅಲುಗಾಡಿಸಿದ್ಯಾ? ಹೌದು. ಈ ಮೊದಲು ಅಮೆರಿಕ ಹೇಳಿಕೊಂಡದ್ದಕ್ಕಿಂತಲೂ ಭಾರೀ ಪ್ರಮಾಣದ ಹಾನಿಯಾಗಿದೆ ಎನ್ನುವ ಆಘಾತಕಾರಿ ವಿಚಾರವನ್ನ ಅಮೆರಿಕದ ಹಿರಿಯ ಅಧಿಕಾರಿಗಳೇ ಈಗ ಬಹಿರಂಗಪಡಿಸಿದ್ದಾರೆ. ಎನ್ಬಿಸಿ ನ್ಯೂಸ್ ವರದಿಯ ಪ್ರಕಾರ ಫೆಬ್ರವರಿ 28ರಿಂದ ಅಮೆರಿಕ ಮತ್ತು ಇರಾನ್ ನಡುವೆ ಸಂಘರ್ಷ ಆರಂಭವಾಗಿದೆ. ಅಂದಿನಿಂದ ಇರಾನ್ ನಡೆಸಿದ ಪ್ರತಿದಾಳಿಗಳಲ್ಲಿ ಅಮೆರಿಕದ ಮಿಲಿಟರಿ ನೆಲೆಗಳಿಗೆ ಸಾರ್ವಜನಿಕವಾಗಿ ಒಪ್ಪಿಕೊಂಡಿರುವುದಕ್ಕಿಂತಲೂ ಅಧಿಕ ಹಾನಿಯಾಗಿದೆ. ಕನಿಷ್ಠ 7 ದೇಶಗಳಲ್ಲಿ ಹರಡಿರುವ ಅಮೆರಿಕದ ಸೇನಾ ನೆಲೆಗಳು ಇರಾನ್ ದಾಳಿಗೆ ತುತ್ತಾಗಿವೆ. ಮುಖ್ಯವಾಗಿ ಈ ಕೆಳಗಿನ ಮೂಲ ಸೌಕರ್ಯಗಳು ಧ್ವಂಸವಾಗಿದೆ: ಮಿಲಿಟರಿ ಗೋದಾಮುಗಳು ಮತ್ತು ಕಮಾಂಡ್ ಕೇಂದ್ರಗಳು, ವಿಮಾನ ಹ್ಯಾಂಗರ್ಗಳು ಮತ್ತು ಉಪಗ್ರಹ ಸಂವಹನ ಮೂಲಸೌಕರ್ಯಗಳು, ರನ್ವೇಗಳು, ಅತ್ಯಾಧುನಿಕ ರಾಡಾರ್ ಸಿಸ್ಟಂಗಳು, 10 ಯುದ್ಧ ವಿಮಾನಗಳು ಹಾನಿಗೊಳಗಾಗಿದೆ ಅಥವಾ ನಾಶವಾಗಿದೆ. ಅಮೆರಿಕದ ಗುಪ್ತಚರ ಮತ್ತು ರಕ್ಷಣಾ ಅಧಿಕಾರಿಗಳು ಹೇಳುವಂತೆ ಈ ದಾಳಿಯು ಅಮೆರಿಕದ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆಯಲ್ಲಿದ್ದ ಲೋಪದೋಷಗಳನ್ನು ಎತ್ತಿ ತೋರಿಸಿದೆ. ಎಲ್ಲಕ್ಕಿಂತಲೂ ಗಮನಾರ್ಹ ವಿಚಾರವೆಂದರೆ ಇರಾನ್ನ ಹಳೆಯ ತಲೆಮಾರಿನ F-5 ಯುದ್ಧ ವಿಮಾನವೊಂದು ಅಮೆರಿಕದ ಅತ್ಯಾಧುನಿಕ ವಾಯು ರಕ್ಷಣಾ ವ್ಯವಸ್ಥೆಯನ್ನ ಭೇದಿಸಿ ದಾಳಿ ನಡೆಸಿದೆ. ಇದು ಅಮೆರಿಕದ ಮಿಲಿಟರಿ ಮೂಲಸೌಕರ್ಯ ಎಷ್ಟು ಅಸುರಕ್ಷಿತವಾಗಿದೆ ಎಂಬುದನ್ನು ಸಾಬೀತುಪಡಿಸಿದೆ. ಈ ಹಾನಿಯನ್ನ ಸರಿಪಡಿಸುವುದಕ್ಕೆ ಅಮೆರಿಕಕ್ಕೆ $1 ಬಿಲಿಯನ್ ಹಣ ಬೇಕಾಗುತ್ತೆ ಅಂತ ಅಂದಾಜಿಸಲಾಗಿದೆ. ಇಷ್ಟೆಲ್ಲ ಹಾನಿಯಾಗಿದ್ರೂ ಅಮೆರಿಕದ ರಕ್ಷಣಾ ಇಲಾಖೆ ಎನಿಸಿಕೊಂಡಿರುವ ಪೆಂಟಗನ್ ಮತ್ತು ಸೆಂಟ್ರಲ್ ಕಮಾಂಡ್ ಹಾನಿಯ ನಿಖರ ವಿವರಗಳನ್ನ ಮುಚ್ಚಿಡ್ತಾ ಇದೆ. ಇದು ಅಲ್ಲಿನ ರಿಪಬ್ಲಿಕನ್ ಪಕ್ಷದ ಸಂಸದರ ತೀವ್ರ ಆಕ್ರೋಶಕ್ಕೂ ಕಾರಣವಾಗಿದೆ. ಒಂದೆಡೆ ಹಾನಿಯ ಬಗ್ಗೆ ಮಾಹಿತಿ ನೀಡದ ಪೆಂಟಗನ್, ಮತ್ತೊಂದೆಡೆ ಇರಾನ್ ಕಾರ್ಯಾಚರಣೆಗಳಿಗಾಗಿ ಹೆಚ್ಚುವರಿ $200 ಬಿಲಿಯನ್ ಹಣವನ್ನ ಅಮೆರಿಕನ್ ಕಾಂಗ್ರೆಸ್ನಿಂದ ಕೇಳ್ತಾ ಇರೋದು ದೊಡ್ಡ ವಿವಾದವನ್ನೇ ಸೃಷ್ಟಿಸಿದೆ. ಪ್ರಸ್ತುತ ಏಪ್ರಿಲ್ 8ರಿಂದ ಅಮೆರಿಕ ಮತ್ತು ಇರಾನ್ ನಡುವೆ ತಾತ್ಕಾಲಿಕ ಕದನ ವಿರಾಮ ಜಾರಿಯಲ್ಲಿದೆ. ಯುದ್ಧದ ತೀವ್ರತೆ ಸದ್ಯಕ್ಕೆ ಕಡಿಮೆಯಾಗಿದ್ರೂ ಈ ಆಂತರಿಕ ವರದಿಗಳು ಅಮೆರಿಕದ ಮಿಲಿಟರಿ ಸಾಮರ್ಥ್ಯದ ಬಗ್ಗೆಯೇ ಗಂಭೀರ ಪ್ರಶ್ನೆಗಳನ್ನ ಹುಟ್ಟುಹಾಕಿದೆ. ಈ ಬಗ್ಗೆ ನಿಮ್ಮ ಅನಿಸಿಕೆ ಏನು ಎಂಬುದನ್ನ ಕಮೆಂಟ್ ಮಾಡಿ ತಿಳಿಸಿ. ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.